ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ಮಿತ್ತಲ್ ಬ್ರಾಹ್ಮಿಣಿ ಮತ್ತು NMDC ಕಂಪನಿಗಳಿಗೆ ಏನ್ ನಾವು ಜಮೀನನ್ನು ಕೊಟ್ಟಿದ್ದೀವಿ, ಸುಮಾರು 12,500 ಎಕರೆ. ಅದರಲ್ಲಿ ಭೂ ಬೆಲೆಯಲ್ಲಿ ಬಾರಿ ದೊಡ್ಡ ವಂಚನೆ ಆಗಿದೆ. ನಮ್ಗೆ ಒಟ್ಟು ಭೂಮಿಗೆ ಸಂಬಂಧಪಟ್ಟು ಇವತ್ತು ಯಾವ ಬೆಲೆಯನ್ನ KIDB ಅವರು ಕಟ್ತಾ ಇದ್ದಾರೆ ಅಥವಾ ಯಾವ ಬೆಲೆಯನ್ನ ಈಗಾಗಲೇ ಜಿಲ್ಲಾ ನ್ಯಾಯಾಲಯ ಕಟ್ಟಿದೆ, ಅದಕ್ಕೆ ಹೋಲಿಸಿದ್ರೆ ನಮಗೆ ಪ್ರತಿಯೊಂದು ಎಕರೆಗೆ ಕನಿಷ್ಠ 1 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ. ಹತ್ರ 13,000 ಕೋಟಿ ಅಷ್ಟು ನಷ್ಟ ನಮ್ಗೆ ಇದರಿಂದ ಆಗಿದೆ. ಈ ವಂಚನೆ ಒಂದು ಬಾರಿ ದೊಡ್ಡ ಹಗರಣ. ಇವತ್ತು ಬಿಜೆಪಿಯವರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೆ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಎಲ್ಲರೂ ಭ್ರಷ್ಟಾಚಾರ ಆಗ್ತಾರೆ. ಆದ್ರೆ ಈ ರೈತರಿಗಾದಂತ ಈ ಮೋಸ ಇದೆಯಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮತ್ತೆ ರಾಜ್ಯ ಸರ್ಕಾರ 2-3 ಬಾರಿ ನಮ್ ಜೊತೆಯಲ್ಲಿ ಮಾತಾಡಿ ಈ ಭೂ ಬೆಲೆಯಲ್ಲಿ ಆಗಿರ್ತಕ್ಕಂತ ಅನ್ಯಾಯವನ್ನು ನಾವು ಸರಿಪಡಿಸ್ಕೊಡ್ತೀವಿ, ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಕೂಡ ಸ್ವತಃ ಅವರು ಹೇಳಿದ್ರು. ಸೊ ಇಲ್ಲಿವರೆಗೆ ನೋಡಿದೆ ನಾವು ಸುಮಾರು 9 ತಿಂಗಳಾಯ್ತು. ಕಳೆದ ನವೆಂಬರ್ ತಿಂಗಳಲ್ಲಿ ನಾವು ಇದರಲ್ಲಿ ಬೆಳಗಾವಿಯಲ್ಲಿ ಮಾತುಕತೆಗೆ ಹೋದಾಗ MB ಪಾಟೀಲ್ ಅವರು ಈ ಮಾತನ್ನ ಹೇಳಿದ್ರು. ಇಲ್ಲಿವರೆಗೆ ಅವರು ನಮ್ಮನ್ನು ಕರೀಲಿಲ್ಲ, ಏನಾಯ್ತು ಅಂತನೂ ಕೇಳಲಿಲ್ಲ. ಮತ್ತೆ 2-3 ಬಾರಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಅದರ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ, ಆದ್ರೂ ಕೂಡ ಅದನ್ನ ಪರಿಶೀಲನೆ ಮಾಡ್ಲಿಲ್ಲ. ನಮ್ಮ ಬೇಡಿಕೆ ಇರೋದು ಆ ಹಳೆಯ ಭೂ ಬೆಲೆ ಏನಿದೆ, ಅದು ವಂಚನೆಯ ಬೆಲೆ, ಅದನ್ನ ಇವತ್ತು ಜಿಲ್ಲಾ ಆಡಳಿತವೇ ಪರಿಶೀಲನೆ ಮಾಡಿ ಅದು ಸರಿ ಇಲ್ಲ ಅಂತೇಳಿ ಅದನ್ನ ಪುನರ್ ಹೊಸ ಬೆಲೆಯನ್ನು ಕಟ್ಟೋದಕ್ಕೆ ಅವರೇ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ರು. ಆದ್ರೂ ಕೂಡ ಹಳೆಯ ಭೂ ಬೆಲೆಯನ್ನು ಇಲ್ಲಿವರೆಗೆ ರದ್ದು ಮಾಡಿಲ್ಲ ಅಂತಕ್ಕಂಥದ್ದು. ಯಾರು ಭೂ ಬೆಲೆಯನ್ನು ಕಟ್ಟಿದ್ರು ಡೆಪ್ಟಿ ಕಮಿಷನರು, ಅದೇ ಡೆಪ್ಟಿ ಕಮಿಷನರು ಆ ಬೆಲೆ ಸರಿ ಇಲ್ಲ ಅಂತನೂ ಕೂಡ ತೀರ್ಪು ಮಾಡಿದ್ಮೇಲೆ ಕೂಡ ನಮ್ಗೆ ಅದೇ ಬೆಲೆಯಲ್ಲಿ ತೃಪ್ತಿ ತಗೊಳ್ಳಿ ಅಂತೇಳಿ ನಮ್ಗೆ ವಂಚನೆ ಮಾಡಲಾಗಿದೆ. ಅದರಿಂದ ಸುಮಾರು 13,000 ಕೋಟಿ ವಂಚನೆ ಆಗಿದೆ. ಸರ್ಕಾರ ಈ ಬಗ್ಗೆ ಏನು ಕ್ರಮ ವಹಿಸದೇ ಇರೋದ್ರಿಂದ ನಾವಿವತ್ತು ದೊಡ್ಡ ಹೋರಾಟಕ್ಕೆ ಹೋಗ್ಬೇಕು, ಬೇರೆ ಮಾರ್ಗ ಇಲ್ಲ. ಕಳೆದ 585 ದಿವಸಗಳಿಂದ ನಾವು ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಸೊ ಯಾರು ನಮ್ಮ ಬಗ್ಗೆ ಸ್ಪಷ್ಟ ಇದನ್ನ ತಗೊಳ್ತಾ ಇಲ್ಲ. ಶಾಸಕರುಗಳು ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ, ಮತ್ತೆ ಸರ್ಕಾರನು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿ ನಾಳೆ 6ನೇ ತಾರೀಕು ಕುಡ್ತಿನಿ ಗ್ರಾಮ ಏನಿದೆ, ಪಟ್ಟಣ ಏನಿದೆ, ಅದನ್ನ ನಾವಿವತ್ತು ಸ್ವಯಂ ಪ್ರೇರಿತ ಬಂದ್ ಆಗಿ ನಮ್ಮ ಜೊತೆಯಲ್ಲಿ ಎಲ್ಲಾ ಕುಡ್ತಿನಿ ಸುತ್ತಮುತ್ತಲ ಗ್ರಾಮಗಳ ರೈತರು, ಕೂಲಿಕಾರರು, ಕಾರ್ಮಿಕರು, ನಾಗರಿಕರು ಮುಷ್ಕರದಲ್ಲಿ ಪಾಲ್ಗೊಂಡು ಆ ಒಂದು ಸ್ವಯಂ ಪ್ರೇರಿತ ಬಂದ್ ಆಗಿ ಅದನ್ನ ಪರಿವರ್ತನೆ ಮಾಡೋದಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ಮತ್ತೆ ನಾವು ಎಲ್ಲಾ 13,000 ಎಕರೆ ಜಮೀನನ್ನ ಕಳ್ಕೊಂಡಂತ ಭೂ ಸಂತ್ರಸ್ತರು, ನಮ್ಮ ಕುಟುಂಬದ ಸದಸ್ಯರು, ನಾವು ಆ ದಿನ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ನಿಲ್ಲಿಸಿ ಈ ಮುಷ್ಕರದಲ್ಲಿ ನಾವು ತೊಡಗುತ್ತೀವಿ. ಅದೇ ರೀತಿಯಲ್ಲಿ ಬೇರೆ ಎಲ್ಲರೂ ವ್ಯಾಪಾರ, ವಹಿವಾಟು, ಶಿಕ್ಷಣ ಸಂಸ್ಥೆಯವರು, ಸಾರಿಗೆ, ಎಲ್ಲರನ್ನೂ ಕೂಡ ನಾವು ಮನವಿ ಮಾಡ್ತಾ ಇದೀವಿ. ನಮ್ಮ ಜೊತೆಯಲ್ಲಿ ನೀವು ನಿಂತ್ಕೊಳ್ಳಿ, ನಮ್ಗಾದಂತ ಅನ್ಯಾಯವನ್ನ ನೀವು ಜೊತೆಯಲ್ಲಿ ನಿಂತು ನಮ್ಗೆ ಬೆಂಬಲವನ್ನು ಕೊಡ್ರಿ ಅಂತೇಳಿ ಅವರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೂ ಸರ್ಕಾರ ಒಂದು ವೇಳೆ ಪರಿಹಾರ ಅಂತೇಳಿ ಹುಡುಕೊಳ್ಳದೆ ಇದ್ರೆ ಮುಂದೆ ನಾವು ಬಳ್ಳಾರಿ ಜಿಲ್ಲೆ ಬಂದ್ಗೆ ಹೋಗ್ಬೇಕು ಅಂತ ಇದೀವಿ. ಮತ್ತೆ ಬೆಂಗಳೂರು ಮಠ ಹೋಗಿ ದೊಡ್ಡ ಪ್ರತಿಭಟನೆನ ಅಲ್ಲಿನೇ ಒಂದು ಅನಿರ್ದಿಷ್ಟವಾದಂತ ಪ್ರತಿಭಟನೆಗೆ ಹೋಗ್ಬೇಕು ಅಂತನೂ ಕೂಡ ಯೋಚನೆ ಮಾಡ್ತಾ ಇದೀವಿ. ಸೊ ಈ ಎಲ್ಲ ಮುಂದಿನ ಹೋರಾಟಗಳಿಗೂ ನಾವು ಹೋಗ್ತೀವಿ. ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರವನ್ನ ಮತ್ತೆ ಎಲ್ಲಾ ಶಾಸಕರನ್ನ, ವಿರೋಧ ಪಕ್ಷಗಳ ಮುಖಂಡರುಗಳನ್ನ, ಜಿಲ್ಲಾಧಿಕಾರಿಗಳನ್ನ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನಾವು ಈ ರೀತಿಯ ಒಂದು ತೀವ್ರತರವಾದಂತ ಚಳವಳಿಗೆ ಹೋಗೋದಕ್ಕೆ ಬಿಡಬೇಡಿ. ಈ ನಡುವೆನೆ ನೀವು ಇವತ್ತು ನಮ್ ಜೊತೆಯಲ್ಲಿ ಮಾತುಕತೆ ಮಾಡಿ ನಮ್ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸೂಕ್ತವಾದಂತ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಆ ರೀತಿ ನೀವು ಕ್ರಮ ತೆಗೆದುಕೊಳ್ಳದೆ ಹೋದಾಗ ನಾವು ಮುಷ್ಕರಕ್ಕೆ ಹೋಗ್ಬೇಕಾಗತ್ತೆ. ಅದರಿಂದ ತೊಂದರೆಗೆ ತಾವಾಗಿನೇ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಅಂಥದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಆಡಳಿತವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಯು ಬಸವರಾಜು, ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.